ವೆಲ್ಕಮ್ ಬ್ಯಾಕ್. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ರಾಮೇಶ್ವರಂ ಕೆಫೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಹಲವು ಕಡೆ ದಾಳಿಗಳನ್ನು ನಡೆಸಿದೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಅನುಮಾನಾಸ್ಪದ ವ್ಯಕ್ತಿಗಳ ಮನೆ ಮೇಲೆ ರೇಡ್ ನಡೆಸಿದೆ. ಒಟ್ಟು 5 ಕಡೆಗಳಲ್ಲಿ ಎನ್ಐಎ ದಾಳಿ ನಡೆಸಿದೆ. ಯಾವ್ಯಾವ ಊರಲ್ಲಿ ನೋಡಿದ್ರೆ ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ಒಟ್ಟು 5 ಕಡೆಗಳಲ್ಲಿ ಎನ್ಐಎ ದಾಳಿಯನ್ನು ನಡೆಸಿದೆ. ಚೆನ್ನೈನಲ್ಲಿ ಕೂಡ ಎನ್ಐಎ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಚೆನ್ನೈನ 3 ಕಡೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಶಿವಮೊಗ್ಗದ ಅನೇಕ ಭಾಗಗಳಲ್ಲಿ ಕೂಡ ದಾಳಿ ನಡೆಸಿದೆ. ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಶಂಕಿತರ ಕುರಿತಾಗಿ ಅನೇಕ ಮಾಹಿತಿಗಳನ್ನು ಕಲೆ ಹಾಕಿರುವಂಥ ಎನ್ಐಎ ಇದೀಗ ಬಹಳ ಕಡೆಗಳಲ್ಲಿ ದಾಳಿ ನಡೆಸಿದೆ. ಸುಮಾರು 5 ಕಡೆಗಳಲ್ಲಿ ಇವತ್ತು ಬೆಳಗ್ಗೆ ದಾಳಿ ನಡೆಸಿದೆ. ಸಮಗ್ರವಾದಂಥ ಒಂದು ತನಿಖೆಯನ್ನು ಮಾಡ್ತಾ ಇದೆ. ಒಂದ್ ಕಡೆ ಎನ್ಐಎ ರಣಬೇಟೆ, ಮತ್ತೊಂದು ಕಡೆ ಲೋಕಾಯುಕ್ತ ದಾಳಿ. ರಾಜ್ಯದಲ್ಲಿ ಲೋಕಾಯುಕ್ತ ದಾಳಿಯ ಮೂಲಕ ಭ್ರಷ್ಟರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗಿದೆ. ಎಲ್ಲೆಲ್ಲಿ ಅನ್ನೋದನ್ನ ನೋಡ್ತಾ ಹೋದ್ರೆ ಕಾರವಾರ, ರಾಮನಗರದಲ್ಲಿ, ಹಾಗೇನೆ ಚನ್ನಪಟ್ಟಣ, ಬೀದರ್ನಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಯಲಹಂಕದ ಮುಖ್ಯ ಇಂಜಿನಿಯರ್ ಮನೆಯಲ್ಲಿ ಚಿನ್ನದ ಬೇಟೆಯನ್ನ ಆಡಲಾಗಿದೆ. ರಂಗನಾಥ್ ಮನೆಯಲ್ಲಿ 543 ಗ್ರಾಂ ಚಿನ್ನ, 7.98 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಸೋಮವಾರಪೇಟೆ ಇಒ ಜಯಣ್ಣ ಮನೆ ಮೇಲೆಯೂ ಕೂಡ ದಾಳಿ ನಡೆದಿರೋದು. ಕಾರವಾರದ ನಗರಾಭಿವೃದ್ಧಿ ಪ್ರಾಧಿಕಾರದ ಎಡಬ್ಲ್ಯೂ ಮನೆ ಮೇಲೆ ದಾಳಿಯಾಗಿದೆ. ಪ್ರಕಾಶ್ ಆರ್ ರೇವಣ್ಕರ್ ಮನೆ ಮೇಲೆ ದಾಳಿಯಾಗಿರೋದು. ಕಚೇರಿಯಲ್ಲಿ ದಾಳಿಯಾಗಿರೋದು. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಚನ್ನಪಟ್ಟಣದ ಪಿಡಿಒ ಶಿಬಾ ಅನ್ನೋರ ಮನೆ ಮೇಲೆಯೂ ಕೂಡ ದಾಳಿಯನ್ನು ನಡೆಸಿದೆ. ಕುಶಾಲನಗರದ 2 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ಕುಶಾಲನಗರದ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿನ ಮನೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಜಯಣ್ಣ ಕಚೇರಿ ಮೇಲೆಯೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸಹಾಯಕ ಇಂಜಿನಿಯರ್ ಫಯಾಜ್ ಅಹಮದ್ ಮನೆಯಲ್ಲಿಯೂ ಕೂಡ ತಲಾಶ್ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕುಶಾಲನಗರದ ಯೋಗಾನಂದ ಬಡಾವಣೆಯಲ್ಲಿನ ಫಯಾಜ್ ಮನೆಯಲ್ಲಿ ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನು ಕಲೆ ಹಾಕುವ ಕೆಲಸ ಆಗಿದೆ. ಇಂಜಿನಿಯರ್ಗೆ ಸೇರಿದ ಸೋಮವಾರಪೇಟೆ ಕಚೇರಿ, ಕುಶಾಲನಗರ ಮನೆ ಹಾಗೂ ಮಡಿಕೇರಿ ಮನೆಯಲ್ಲಿ ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಕೊಡಗು ಲೋಕಾಯುಕ್ತ ಪೊಲೀಸ್ ಲೋಕೇಶ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಹಾಗೇನೆ ಕಾರವಾರದ ಲಿಂಗನಾಯಕವಾಡದಲ್ಲಿರುವಂತಹ ಐಶ್ವರ್ಯ ರೆಸಿಡೆನ್ಸಿ ಮೇಲೆ ದಾಳಿ ನಡೆದಿದೆ. ಪ್ರಕಾಶ್ ರೇವಣ್ಕರ್ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮನೆ ಮತ್ತು ವಾಹನ ಸೇರಿ ಇತರೆ ಸೊತ್ತುಗಳ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಈ ಮೂಲಕ ರಾಜ್ಯದಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ.